ಸರ್ಟಿಫಿಕೇಟ್ ಬಂದಿಲ್ಲ ಇಲ್ಲಿ ಏನಂತ ಹೇಳಿ ಕಟ್ಕೊಳಕೋಸ್ಕರ ಕ್ಲಾಸ್ ಏನಂತ ಅದು ಕ್ಲೇಮ್ ಆಗಲ್ವಾ? ಯಾಕೋಸ್ಕರ ಹೇಳಿದ್ರಲ್ಲ ಆಗಲ್ವಂತೆ। लेट हो जाता कहते पैसा तो आते नहीं पैसा भी तो आता नहीं बोले तो पूरी बात सुनो। नशीन आंटी बाढ़नाल का पूछे सो पहले बाढ़नाल की बात करे सो इसकी बात करेंगे मतलब क्या माँ सही बाढ़ की बात करे तो बाढ़ की बात करे सो मंजे इन्हों पूछे सो से मैं जवाब दे सो 10वीं हमारे ना पूरे 2 लाख रुपए वैसा वो बाढ़ का करको मैं बाढ़ का बोली सो तुम्हें हमारा संगे वाले नहीं है LIC ಬರಲ್ಲ LIC ಬರುತ್ತೆ 25 ರೂಪಾಯಿ ಕೊಡ್ಬೋದು। ಈಗ ಆಗಸ್ಟ್ 1ನೇ ತಾರೀಕಿಂದ ಏನು ಕಟ್ಟಿದ್ರೆ ಅದು ರಿಟರ್ನ್ ಬರುತ್ತೆ। ಈ ಕಟ್ಟಬೇಕಾಗಿರೋದು ನನ್ನ ಇನ್ಶೂರೆನ್ಸ್ ಇದ್ದು ನನ್ನ ಬಾಂಡ್ ಇದೆಯಲ್ಲ ಲೆಸ್ ಎಲ್ಲ ಮಾಡಿದ್ರೆ 35,000 ಲೆಕ್ಕ ಇದೆ ನಂದು। ನಾನು ಸಾಲನ ಅದೇ ಅದನ್ನು ಸಾಲನೇ 35 ಕಟ್ಟಬೇಕಾಗಿರೋದು ಅದೆಲ್ಲ ಹೋದ್ರೆ ಹೇಳಿ ಟ್ಯಾಬ್ ಅಲ್ಲಿ ಎಷ್ಟು ತೋರಿಸುತ್ತೆ? ಟ್ಯಾಬ್ ತೋರಿಸುತ್ತೆ 1 ಲಕ್ಷ ತೋರಿಸುತ್ತೆ 3 ಲಕ್ಷ ತೋರಿಸುತ್ತೆ। ಬೇಡ ಮುಂಚೆ ನನಗೆ ಬೇಡ ನಾವೆಲ್ಲ ಮೋಸನೇ ಹೋಗಿರೋದು ಗೊತ್ತಾ? ಕೇಳಿ ಇಲ್ಲಿ 21,000 ರೂಪಾಯಿ ಯಾವಾಗ ನನಗೆ ತಪ್ಪು ಕಾಣಿಸ್ತೋ ಲೆಕ್ಕಾಚಾರದಲ್ಲಿ ನಾನು 1 ವಾರನೂ ಮಿಸ್ ಮಾಡಿಲ್ಲ ಆ ತರ ಕಟ್ಟಿದ್ದೀನಿ ನಾನು। ಇನ್ನೊಂದು ಏನಂತ ಅಂದ್ರೆ LIC ಒಂದು ವರ್ಷದ ಯಾವ್ದು ಲ್ಯಾಬ್ಸೇ ಆಗಿಲ್ಲ। ನನಗೇನ್ ಹೇಳ್ತಾ ಇದಾರೆ ಯಾವ್ದೋ 1 ವರ್ಷ ಬಾಂಡಿಂಗ್ ಕಟ್ಟಿಲ್ಲ 1 ರೂಪಾಯಿ ಕಡಿಮೆ ಇದ್ರು ಕಟ್ಟಿಸ್ಕೊಳ್ಳಲ್ಲ ವಾಪಸ್ ಕಳಿಸ್ತೀರಾ? ಚೈತ್ರ ನಾನಂತೂ ಮಿಸ್ ಮಾಡಿಲ್ಲ ಚೈತ್ರ ಕೊಡೋದಿದ್ರೆ ಕೊಡ್ಲಿ ಇಲ್ಲಾಂದ್ರೆ ನನಗ್ ಬೇಡ ಯಾರಿಗೂ ಕಟ್ಟಲ್ಲ। ನನ್ಗೇನೆ ಮೋಸ ಆದ್ಮೇಲೆ ಅವ್ರಿಗೆ ಮೋಸ ಆಗಲ್ಲ ಅಂತ ಏನ್ ಗ್ಯಾರಂಟಿ ಅಲ್ವಾ? ನಾನ್ ಹೇಳ್ತಾ ಇರೋದು ನನ್ಗಿಂತ ಬರಲ್ಲ ಅದು ಬರಲ್ಲ ಇದು ಬರಲ್ಲ ಈ ಕಟ್ಟಿರೋದು ಬರುತ್ತೆ ಅದಂತೂ ಬರೋದಿಲ್ಲ ಈ ಕಟ್ಟೋದ್ ಮಾತ್ರ ಮಮ್ಮ ಆಗುತ್ತೆ ಅಂದ್ರೆ 35,000 ಏನ್ ಬೇಕು? ಯಾರು ಹೇಳಿದಂತೆ ಅಂತ ಹೇಳ್ತಾ ಇರಲ್ಲ तुम्हें मुझसे उनका क्या मालूम ये सबको जो सर्टिफिकेट के बना लेते थे ना जी हमारे हमें बंदेज पैसे भी बंदे रहती ना लोन लेते रहती ना पैसे लोन लग बंदे रहती ना वो पैसे भी रिटर्न आती वो हम ना बोली थी नहीं तो वो नहीं आता कहते अब हमें बंदी ना अब तुम्हें 10 साल बंदे ने वो पैसे नहीं 1 ವರ್ಷ ಕಟ್ಟಿರೋದು ದುಡ್ಡು ಬರಲ್ಲ ಈಗ ಅವ್ರು ಡೆತ್ ಆದ್ಮೇಲೆ ಕಟ್ಟಿರಲ್ಲ ಅದನ್ನ ಮಾತ್ರ ಬರುತ್ತೆ ಅಂದ್ರಂತಲ್ಲ। ನಾನು ಮಾತಾಡಿದ್ನಾ उनको क्या भी बोलो ना कोई मालूम होता नहीं क्या बात करो ना चुप क्यों ಏನಕ್ಕೆ ಗೊತ್ತಾಗುತ್ತೆ ಗೊತ್ತಾಗಲ್ಲ ಏನಾಗುತ್ತೆ? ನಾವ್ ಹೇಳೋದು ಅವ್ರಿಗೆ ಅವ್ರು ನಮ್ಮ ಮಾತು ಕೇಳೋದು ಇಲ್ಲ ಅವ್ರದೇ ಪ್ರಶ್ನೆ ಇರುತ್ತೆ ಸುಮ್ಮನಿರಿ। ಆಗಸ್ಟ್ 1ನೇ ತಾರೀಕಿಂದ ಕಟ್ಟಿರೋದು ರಿಟರ್ನ್ ವಾಪಸ್ ಬರುತ್ತೆ। ಆಗಸ್ಟ್ ಅಂದ್ರೆ ಈಗ 7 ತಿಂಗಳು ಬರುತ್ತೆ ಬರಲ್ಲ। ಅದೇ ಒಂದು ವರ್ಷದ ಎಂಟ್ರಿ ಆಗೋದು 1 ವರ್ಷಕ್ಕೆ ತಾನೇ ಎಂಟ್ರಿ ಆಗೋದು। ಈ ವರ್ಷ ಆಗಸ್ಟ್ 1ನೇ ತಾರೀಕಿಂದ ಎಂಟ್ರಿ ಆದ್ರೆ ಮುಂದಿನ ಆಗಸ್ಟ್ 1ನೇ ತಾರೀಕುವರೆಗೂ PF ಇರುತ್ತೆ। ಅಲ್ಲಿ ಒಳಗಡೆ ಯಾರೋ ಡೆತ್ ಆದ್ರೆ ಬರುತ್ತೆ ಬಂದಿದೆ ನಮ್ಮ ಸಂಘದವ್ರು ಬರುತ್ತೆ। ಆದ್ರೆ ನಾವು ಬರಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ ನಾನು ಏನು ಮಾತಾಡಿಲ್ಲ। ಅವ್ರು LIC ದುಡ್ಡು ಬರಲ್ಲ ಅಂದ್ರು ಅವ್ರವ್ರು ಮಾತಾಡ್ತಿದ್ರು ನೀವು ಸುಮ್ಮನೆ ಕೂತ್ಕೊಳ್ಳಿ ನಾನು ಹೇಳ್ದೆ ಅವ್ರಿಗೆ ಸುಮ್ಮನೆ ಕೂತ್ಕೊಳ್ಳಿ ನೀವು ಅದು ಅವ್ರು ಬರ್ಲಿ ಮಾತಾಡೋಣ। ಇನ್ಸೂರೆನ್ಸ್ ಬಾಂಡಿಂಗ್ ಬರಲ್ಲ ಅಂತ ನಾಮಿನಿ ಡೆತ್ ಆದ್ರೆ ಬರಲ್ಲ ಮೆಂಬರ್ ಡೆತ್ ಆದ್ರೆ ಬರುತ್ತೆ। ಹಂಗಾದ್ರೆ ಬೇಡ ನನ್ಗೆ ಕೆಲಸ ಮಾಡಿ ಇದನ್ನ ತಗೊಳ್ಳಿ ಹೋಗಿ ಯಾರು ಕಟ್ಟಲ್ಲ ನನ್ಗೆ ಮೋಸ ಆಗಿದೆ ಈ ಸಂಘದಿಂದ ಅದೇ ಅಲ್ಲ ಆ ದುಡ್ಡೇ ಬರಲ್ಲ ಬಾಂಡಿಂದ ದುಡ್ಡು ಬರಲ್ಲ ಅಂತೀರ ಅಂದ್ರಲ್ಲ ಯಾಕೆ ಬರಲ್ಲ ಯಾಕೆ ಕಟ್ಟೋದ್ರೆ ಸತ್ತೋದ್ಮೇಲೆ ಇನ್ಸೂರೆನ್ಸ್ ನಾಮಿನಿ ಕೊಟ್ಟಿರ್ತಾನಲ್ಲ ಅವ್ರಿಗೆ ಬರ್ಲೇಬೇಕು ಯಾಕ್ರಿ ಯಾಕೆ ಮೆಂಬರ್ ನೀವ್ ಹೇಳಿದ್ರೇನು ಗಂಡ ಹೇಳ್ತೀರಿ ಇಬ್ರು ಯಾರು ಸತ್ಯ ಬಂದಿ ನಾನು ಸಾಲದ ಹೇಳಿದಿನ ಬಿಟ್ರೆ LIC ಬೇಡ ಹೋಗ್ರಿ ಕಟ್ಟೋದಿಲ್ಲ ಹೋಗ್ರಿ ಸಕ್ಕತ್ ದುಡ್ಡು ಆಗಿದೆ ಕಟ್ಟಲ್ಲ ಹೋಗ್ರಿ ಆಯ್ತು ಬಿಡಿ ಕಟ್ಟೋದಿಲ್ಲ ಹೋಗ್ರಿ ನಮಗೆ ನ್ಯಾಯನೇ ಇಲ್ಲ ಬಿಡಿ ನಮಗೆ न्याय ಇಲ್ಲ तुम्हें काम करो ना मंजे देखो मंजे करेक्ट से मुझे देना आपको बोले तो काम करो तुम्हें ज्यादा बनने वाले मुझे सर बन को दो मैं मेरा पैसा कवर भी ऐसा कर दो
लेट दो बनती देखो लेट आದ್ರೆ ನನ್ನ नहीं ಕೇಳಲ್ಲ ना रुपए रुपए का हिसाब लिखवा होना तो उन धर्मस्थला वाले आए तो मैं हिसाब दिखाती क्या भी नहीं ना बता कर को दियो और क्या करती नहीं तो वो भी नको मुझे क्या 35,000 में क्या हो रहा 7 ತಿಂಗಳು ಬರುತ್ತೆ ಹಿಂಗಡೆ ಬರಲ್ಲ ಮುಂಗಡೆ ಬತ್ತಿತೆ 7 ತಿಂಗಳದು ನಾನು 4,000 ಕಟ್ಟಿರೋದು 1,88,500 ರೂಪಾಯಿ 1,88,500 ರೂಪಾಯಿ ದುಡ್ಡು ಕಟ್ಟಿರೋದು ನಾನು ಅದ್ರಲ್ಲಿ ಅರ್ಥನೂ ಬರಲ್ಲ ಅಂತೆ ಇನ್ನೆಂತದದು ಮೆಂಬರ್ ಸಾಯ್ಬೇಕಂತೆ ನಾನ್ ಸಾಯ್ಬೇಕು ದುಡಿಯನ್ ಸತ್ತೋದ್ರೆ ಏನಿಲ್ಲ ಮೆಂಬರ್ ಸಾಯ್ಬೇಕು ಈಗ ನಾನೆಲ್ಲಿಂದ ಕಟ್ಲಿ ಅವ್ನು ಇದ್ರೆ ತಾನೇ ಕಟ್ಟೋದು ನನ್ ಗಂಡ ಇದ್ರೆ ಕಟ್ತಾ ಇದ್ದ ಈಗ ನಾನೆಲ್ಲಿಂದ ನಾನು ದುಡಿಯಕ್ ಹೋಗ್ಬೇಕು ಕಟ್ಟಕ್ಕೆ ಮನೆ ದೇಡ್ಸೋನು ಮಕ್ಳದ್ ನೋಡೋನು हमें इंश्योरेंस हम करें ना नेशनलिटी वो पैसा इसमें लम्हा मरी तो आती मेंबर मर्याद